ನಮಸ್ಕಾರ. ಬ್ಯಾಂಕಿಂಗ್ ವ್ಯವಸ್ಥೆ ಅಂದ್ರೆ ಕೇವಲ ಹಣ ಇಡೋ ಜಾಗ ಅಲ್ಲ, ಅದೊಂದು ಭರವಸೆ ಅಲ್ವಾ? ಆದರೆ ಭಾರತದಲ್ಲಿ ಒಮ್ಮೆ ಈ ವ್ಯವಸ್ಥೆ ಬಹಳ ಅಪಾಯಕಾರಿಯಾಗಿತ್ತು. ಅಲ್ಲಿಂದ ಇದನ್ನ ಅತ್ಯಂತ ಭದ್ರವಾದ ಹಾಗೂ ಸಾರ್ವಜನಿಕ ನಂಬಿಕೆಯ ವ್ಯವಸ್ಥೆಯಾಗಿ ಬದಲಾಯಿಸಿದ ಒಂದು ಅದ್ಭುತ ಶಾಸನದ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ನಮ್ಮೆಲ್ಲರ ಕಷ್ಟದ ಹಣಕ್ಕೆ ಇದು ಹೇಗೆ ಒಂದು ಗಟ್ಟಿಯಾದ ಗುರಾಣಿಯಾಗಿ ಕೆಲಸ ಮಾಡ್ತದೆ ಅನ್ನೋದನ್ನ ಮೂಲ ಮಾಹಿತಿಗಳನ್ನಿಟ್ಕೊಂಡು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಬನ್ನಿ, ಈ ದೊಡ್ಡ ಕಾನೂನಿನ ಚೌಕಟ್ಟನ್ನು 6 ಪ್ರಮುಖ ಹಂತಗಳಲ್ಲಿ ಒಡೆದು ನೋಡೋಣ. 1. ಬ್ಯಾಂಕಿಂಗ್ ನಿಯಂತ್ರಣದ ಉಗಮ. 2. ಇದರ ವ್ಯಾಖ್ಯಾನ ಮತ್ತು ವ್ಯಾಪ್ತಿ. 3. ಆಡಳಿತ ಮತ್ತು ಕಾರ್ಯಾಚರಣೆಯ ಮಿತಿಗಳು. 4. ಹಣಕಾಸು ಸ್ಥಿರತೆಯ ನಿಯಮಗಳು. 5. RBIನ ನಿಯಂತ್ರಕ ಅಧಿಕಾರಗಳು. ಮತ್ತು ಕೊನೆಯದಾಗಿ ಕೆಲವು ಮಹತ್ವದ ನ್ಯಾಯಾಂಗ ತೀರ್ಪುಗಳು. ಮೊದಲನೇದಾಗಿ ಈ ಬ್ಯಾಂಕಿಂಗ್ ನಿಯಂತ್ರಣದ ಉಗಮ ಹೇಗಾಯಿತು ಅಂತ ನೋಡೋಣ. ಸ್ವಾತಂತ್ರ್ಯ ಬರೋ ಮುಂಚೆ ಬ್ಯಾಂಕುಗಳು ಹೇಗ್ಬೇಕೋ ಹಾಗೆ ಕೆಲಸ ಮಾಡ್ತಿದ್ವು. ತುಂಬಾ ಬ್ಯಾಂಕುಗಳು ಮುಚ್ಚಿ ಹೋದವು ಕೂಡ. ಈ ಗೊಂದಲಗಳಿಗೆ ಬ್ರೇಕ್ ಹಾಕೋಕಂತಾನೆ 1949ರಲ್ಲಿ ಇದನ್ನ ಬ್ಯಾಂಕಿಂಗ್ ಕಂಪನಿಗಳ ಕಾಯ್ದೆ ಅಂತ ಜಾರಿಗೆ ತರಲಾಯಿತು. ಆಮೇಲೆ ನಿಧಾನವಾಗಿ ಇದರ ರಕ್ಷಣಾ ಛತ್ರಿ ದೊಡ್ಡದಾಗ್ತಾ ಹೋಯಿತು. 1965ರಲ್ಲಿ ಸೆಕ್ಷನ್ 56ರ ಮೂಲಕ ಸಹಕಾರಿ ಬ್ಯಾಂಕುಗಳಿಂದ ಇದರ ವ್ಯಾಪ್ತಿಗೆ ತರಲಾಯಿತು. 1966ರಲ್ಲಿ ಹೊಸದಾಗಿ ಮರುನಾಮಕರಣ ಮಾಡಲಾಯಿತು. ಅಷ್ಟೇ ಅಲ್ಲ, ಇತ್ತೀಚೆಗೆ ಅಂದ್ರೆ 2020ರ ತಿದ್ದುಪಡಿಯ ಮೂಲಕ ಮಲ್ಟಿಸ್ಟೇಟ್ ಸಹಕಾರಿ ಬ್ಯಾಂಕುಗಳನ್ನು ಕೂಡ RBIನ ಸಂಪೂರ್ಣ ಕಣ್ಗಾವಲಿಗೆ ತರಲಾಗಿದೆ. ಕಾಲಕ್ಕೆ ತಕ್ಕಂತೆ ಈ ಕಾನೂನು ಹೇಗೆ ಅಪ್ಡೇಟ್ ಆಗ್ತಾ ಬಂದಿದೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಈಗ 2ನೇ ಹಂತಕ್ಕೆ ಬರೋಣ. ಅದೇ ಬ್ಯಾಂಕಿಂಗ್ ವ್ಯಾಖ್ಯಾನ ಮತ್ತು ವ್ಯಾಪ್ತಿ. ಅಸಲಿಗೆ ಕಾನೂನಿನ ಪ್ರಕಾರ ಬ್ಯಾಂಕಿಂಗ್ ಅಂದ್ರೆ ಏನು? ಸೆಕ್ಷನ್ 5B ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಸಾರ್ವಜನಿಕರಿಂದ ಹಣವನ್ನ ಠೇವಣಿಯಾಗಿ ಇಸ್ಕೊಳ್ಳೋದು, ಆ ಹಣವನ್ನ ಬೇರೆಯವರಿಗೆ ಸಾಲವಾಗಿ ಕೊಡೋಕೆ ಅಥವಾ ಎಲ್ಲಾದ್ರೂ ಹೂಡಿಕೆ ಮಾಡೋಕೆ ಬಳಸೋದು, ಮತ್ತು ಅತಿ ಮುಖ್ಯವಾಗಿ ಗ್ರಾಹಕರು ಕೇಳಿದ ತಕ್ಷಣ ಚೆಕ್ ಅಥವಾ ಡ್ರಾಫ್ಟ್ ಮೂಲಕ ಅವರ ಹಣವನ್ನ ಹಿಂದಿರುಗಿಸೋದು. ಇದೇ ಬ್ಯಾಂಕಿಂಗ್. ಅಂದ್ರೆ ಸಾರ್ವಜನಿಕರ ಠೇವಣಿಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋದೇ ಈ ಇಡೀ ವ್ಯವಹಾರದ ಜೀವಾಳ. ಮುಂದಿನ ಹಂತ ಆಡಳಿತ ಮತ್ತು ಕಾರ್ಯಾಚರಣೆಯ ಮಿತಿಗಳು. ಈ 51% ಅನ್ನೋ ಈ ಸಂಖ್ಯೆ ಇದೆಯಲ್ಲ, ಇದು ಕಾನೂನಿನ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂಶ. ಯಾರು ದುಡ್ಡಿರೋರು ಬ್ಯಾಂಕ್ ನಡೆಸಿದ್ರೆ ಸಾಲದು, ಅಲ್ಲಿ ಪರಿಣಿತರು ಇರಬೇಕು ಅಂತ ಸೆಕ್ಷನ್ 10A ಹೇಳುತ್ತೆ. ಇದರ ಪ್ರಕಾರ ಬ್ಯಾಂಕಿನ ನಿರ್ದೇಶಕರ ಮಂಡಳಿಯಲ್ಲಿ ಕನಿಷ್ಠ 51% ಜನ ಬ್ಯಾಂಕಿಂಗ್, ಹಣಕಾಸು, ಕಾನೂನು, ಅರ್ಥಶಾಸ್ತ್ರ ಅಥವಾ ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಜ್ಞಾನ ಇರೋರೇ ಆಗಿರಬೇಕು. ಜೊತೆಗೆ ಸೆಕ್ಷನ್ 16ನ ಪ್ರಕಾರ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕುಗಳಲ್ಲಿ ನಿರ್ದೇಶಕನಾಗಿರೋ ಹಾಗಿಲ್ಲ. ಇದರಿಂದ ಬ್ಯಾಂಕಿನ ಆಡಳಿತದಲ್ಲಿ ಸರಿಯಾದ ಪರಿಣಿತಿ ಇರುತ್ತೆ, ಹಾಗೆ ಯಾವುದೇ ರೀತಿಯ ಹಿತಾಸಕ್ತಿ ಸಂಘರ್ಷ ಕೂಡ ಆಗೋದಿಲ್ಲ. ಬ್ಯಾಂಕುಗಳಿಗೆ ಏನ್ ಮಾಡೋಕ್ಕೆ ಅವಕಾಶ ಇದೆ ಮತ್ತು ಏನನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅನ್ನೋದರ ಮಧ್ಯೆ ಸ್ಪಷ್ಟವಾದ ಗೆರೆ ಎಳೆಯಲಾಗಿದೆ. ಸೆಕ್ಷನ್ 6ರ ಪ್ರಕಾರ ಸಾಲ ಕೊಡೋದು, ಲೆಟರ್ ಆಫ್ ಕ್ರೆಡಿಟ್ ಕೊಡೋದು ಮುಂತಾದ ಕೆಲಸಗಳಿಗೆ ಅವಕಾಶ ಇದೆ. ಆದರೆ ಸೆಕ್ಷನ್ 8ರ ಪ್ರಕಾರ ಬ್ಯಾಂಕುಗಳು ಯಾವುದೇ ಸರಕುಗಳ ನೇರ ವ್ಯಾಪಾರ ಅಂದ್ರೆ ಟ್ರೇಡಿಂಗ್ ಮಾಡುವ ಹಾಗಿಲ್ಲ. ಸೆಕ್ಷನ್ 9ರ ಪ್ರಕಾರ ಬ್ಯಾಂಕುಗಳು ತಮ್ಮ ಸ್ವಂತ ಬಳಕೆಗೆ ಹೊರತಾದ ಯಾವುದೇ ಸ್ಥಿರಾಸ್ತಿಯನ್ನು 7 ವರ್ಷಗಳಿಗಿಂತ ಹೆಚ್ಚು ಕಾಲ ಇಟ್ಕೊಳ್ಳುವಂತಿಲ್ಲ. ಹಾಗೆ ಸೆಕ್ಷನ್ 20ರ ಅಡಿಯಲ್ಲಿ ಬ್ಯಾಂಕುಗಳು ತಮ್ಮದೇ ನಿರ್ದೇಶಕರಿಗೆ ಸಾಲ ಕೊಡುವಂತಿಲ್ಲ. ಯಾಕೆ ಗೊತ್ತಾ? ಸಾರ್ವಜನಿಕರ ಹಣ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು ಅಂತ. 4ನೇ ಪ್ರಮುಖ ವಿಷಯ ಹಣಕಾಸು ಸ್ಥಿರತೆಯ ನಿಯಮಗಳು. ಒಂದು ಬ್ಯಾಂಕ್ ಯಾವಾಗ್ಲೂ ಸೇಫಾಗಿ ಇರಬೇಕು ಅಂದ್ರೆ ಅದರ ಹತ್ರ ಒಂದು ಸೇಫ್ಟಿ ನೆಟ್ ಇರಲೇಬೇಕು. ಇಲ್ಲೊಂದು ಕಡ್ಡಾಯ ಮಿತಿ ಇದೆ, ಅದೇ 20%. ಸೆಕ್ಷನ್ 17ರ ಅಡಿಯಲ್ಲಿ ಪ್ರತಿಯೊಂದು ಬ್ಯಾಂಕ್ ಒಂದು ಶಾಸನಬದ್ಧ ಮೀಸಲು ನಿಧಿಯನ್ನ ರಚನೆ ಮಾಡಲೇಬೇಕು. ಬ್ಯಾಂಕ್ ತನ್ನ ಷೇರ್ದಾರರಿಗೆ ಯಾವುದೇ ಲಾಭಾಂಶ ಅಂದ್ರೆ ಡಿವಿಡೆಂಡ್ ಹಂಚುವ ಮುಂಚೆ ತನ್ನ ನಿವ್ವಳ ಲಾಭದ ಕನಿಷ್ಠ 20%ವನ್ನ ಕಡ್ಡಾಯವಾಗಿ ಈ ನಿಧಿಗೆ ವರ್ಗಾಯಿಸಬೇಕು ಅಂತ ಕಾಯ್ದೆ ಹೇಳುತ್ತೆ. ಇದು ಬ್ಯಾಂಕಿನ ಆರ್ಥಿಕ ಬುನಾದಿಯನ್ನ ಭದ್ರವಾಗಿ ಹಿಡಿದಿಡುತ್ತೆ. ಇದೇ ರೀತಿ ಸೆಕ್ಷನ್ 18ರ ಅಡಿಯಲ್ಲಿ ಬರುವ ಈ 3% ನಗದು ಮೀಸಲು ನಿಯಮ ಕೂಡ ಅಷ್ಟೇ ನಿರ್ಣಾಯಕ. ಶೆಡ್ಯೂಲ್ ಆಗಿಲ್ಲದ ಬ್ಯಾಂಕುಗಳು ತಮ್ಮ ತಕ್ಷಣದ ನಗದು ಅಗತ್ಯಗಳಿಗಾಗಿ ತಮ್ಮ ಒಟ್ಟು ಠೇವಣಿಗಳ ಅಂದ್ರೆ NDTLನ ಕನಿಷ್ಠ 3% ನಗದನ್ನು ಯಾವಾಗಲೂ ಕಾಯ್ದಿರಿಸಲೇಬೇಕು. ಬ್ಯಾಂಕುಗಳ ಬಳಿ ಕಷ್ಟದ ಸಮಯದಲ್ಲಿ ಕೊಡಲು ಸಾಕಷ್ಟು ನಗದು ಹಣ ಯಾವಾಗಲೂ ಲಭ್ಯವಿರಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಈಗ 5ನೇ ಮತ್ತು ಅತ್ಯಂತ ಆಸಕ್ತಿದಾಯಕ ಭಾಗಕ್ಕೆ ಬರೋಣ. RBIನ ನಿಯಂತ್ರಕ ಅಧಿಕಾರಗಳು. ಈ ಎಲ್ಲಾ ನಿಯಮಗಳನ್ನು ಜಾರಿಗೆ ತರೋ ಅಂತಿಮ ಶಕ್ತಿ ಯಾರ ಕೈಯಲ್ಲಿದೆ? ಖಂಡಿತ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಅಧಿಕಾರದ ತೂಕ ಎಷ್ಟಿದೆ ಅಂದ್ರೆ ಸೆಕ್ಷನ್ 22ರ ಅಡಿಯಲ್ಲಿ ಬ್ಯಾಂಕಿಂಗ್ ಲೈಸೆನ್ಸ್ ನೀಡುವ ಮತ್ತು ರದ್ದುಗೊಳಿಸುವ ಅಧಿಕಾರ ಅದರದ್ದೇ.
ಸೆಕ್ಷನ್ 35ರ ಅಡಿಯಲ್ಲಿ ಯಾವ ಕ್ಷಣದಲ್ಲಾದರೂ ಯಾವುದೇ ಬ್ಯಾಂಕಿನ ತಪಾಸಣೆ ಮಾಡುವ ಹಕ್ಕಿದೆ. ಅಷ್ಟೇ ಅಲ್ಲ, ಸೆಕ್ಷನ್ 35A ಅಡಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕಡ್ಡಾಯ ಆದೇಶಗಳನ್ನು ನೀಡಬಹುದು ಮತ್ತು ಸೆಕ್ಷನ್ 36AA ಪ್ರಕಾರ ತಪ್ಪು ಕಂಡುಬಂದರೆ ಬ್ಯಾಂಕಿನ ಇಡೀ ಆಡಳಿತ ಮಂಡಳಿಯನ್ನೇ ವಜಾಗೊಳಿಸುವ ಅತ್ಯುನ್ನತ ಅಧಿಕಾರ RBIಗೆ ಇದೆ. ಕೇಳೋಕೆ ಒಂಥರ ಸೂಪರ್ ಪವರ್ ಇದ್ದ ಹಾಗೆ ಇದೆ ಅಲ್ವಾ? 6ನೇ ಮತ್ತು ಕೊನೆಯ ಭಾಗ, ಮಹತ್ವದ ನ್ಯಾಯಾಂಗ ತೀರ್ಪುಗಳು. ಈ ನಿಯಮಗಳು ಮತ್ತು RBI ಅಧಿಕಾರಗಳು ಕೇವಲ ಪುಸ್ತಕದಲ್ಲಿ ಮಾತ್ರ ಇಲ್ಲ, ಅವುಗಳನ್ನ ನ್ಯಾಯಾಲಯದಲ್ಲಿ ಬಹಳ ತೀವ್ರವಾಗಿ ಪರೀಕ್ಷಿಸಲಾಗಿದೆ. ಪ್ರಮುಖವಾಗಿ 4 ಮಹತ್ವದ ತೀರ್ಪುಗಳನ್ನ ನಾವಿಲ್ಲಿ ಗಮನಿಸಬಹುದು. 1959ರ ಸಜ್ಜನ್ ಬ್ಯಾಂಕ್ ಪ್ರಕರಣದಲ್ಲಿ ಬ್ಯಾಂಕಿಂಗ್ ಮಾಡುವುದು ಒಂದು ಸವಲತ್ತೇ ಹೊರತು ಅದು ಯಾರಿಗೂ ಮೂಲಭೂತ ಹಕ್ಕಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತು. ಹಾಗೆ RC ಕೂಪರ್ ಪ್ರಕರಣದಲ್ಲಿ ಬ್ಯಾಂಕುಗಳು ಸೆಕ್ಷನ್ 6ರ ನಿರ್ಬಂಧಗಳಿಗೆ ಒಳಪಟ್ಟಿವೆ ಎಂದು ಸುಪ್ರೀಂ ಕೋರ್ಟ್ ಖಚಿತಪಡಿಸಿತು. ಇನ್ನು ಜೋಸೆಫ್ ಕುರ್ವಿಲ್ಲ ಪ್ರಕರಣದಲ್ಲಿ RBI ಅನ್ನೋದು ಒಂದು ಪರಿಣಿತ ಸಂಸ್ಥೆ, ಠೇವಣಿದಾರರ ಹಿತ ಕಾಯಲು ಅದರ ನಿರ್ಧಾರವೇ ಅಂತಿಮ ಅಂತ ಎತ್ತಿ ಹಿಡಿಯಲಾಯಿತು. ಆದರೆ ಧರಣಿ ಶುಗರ್ಸ್ ಪ್ರಕರಣದಲ್ಲಿ RBIನ ಅಧಿಕಾರಕ್ಕೂ ಒಂದು ಮಿತಿ ಇದೆ. ಸೆಕ್ಷನ್ 35AA ಅಡಿಯಲ್ಲಿ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಬೇಕಾಬಿಟ್ಟಿ ಆದೇಶ ನೀಡುವಂತಿಲ್ಲ ಅಂತ ನ್ಯಾಯಾಲಯ ಹೇಳಿತು. ಅಂದ್ರೆ RBIಗೆ ಶಕ್ತಿ ಕೊಟ್ಟರೂ ಅದಕ್ಕೂ ಒಂದು ಲಗಾಮು ಹಾಕಲಾಗಿದೆ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949, ಭಾರತೀಯ ಬ್ಯಾಂಕಿಂಗ್ ಕಾನೂನಿನ ಮ್ಯಾಗ್ನಾ ಕಾರ್ಟಾ. ಈ ಒಂದು ಅದ್ಭುತ ಉಲ್ಲೇಖವು ಇಡೀ ಶಾಸನದ ಸಾರಾಂಶವನ್ನು ಕರಾರುವಾಗಿ ಹಿಡಿದಿಡುತ್ತದೆ. ಬ್ಯಾಂಕುಗಳು ಕೇವಲ ದುಡ್ಡು ಮಾಡುವ ಖಾಸಗಿ ಯಂತ್ರಗಳಾಗದೆ ಜನರ ನಂಬಿಕೆಯ ಸಂಸ್ಥೆಗಳಾಗಿ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡುವುದನ್ನು ಈ ಕಾಯ್ದೆ ನಿರಂತರವಾಗಿ ಖಚಿತಪಡಿಸುತ್ತದೆ. ಈಗ ಎಲ್ಲವನ್ನೂ ನೋಡಿದ ಮೇಲೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆ ಮೂಡುತ್ತದೆ. 2020ರ ತಿದ್ದುಪಡಿಗಳ ಮೂಲಕ RBIನ ವ್ಯಾಪ್ತಿಯನ್ನ ಸಣ್ಣಪುಟ್ಟ ಸಹಕಾರಿ ಬ್ಯಾಂಕುಗಳಿಗೂ ವಿಸ್ತರಿಸಲಾಗಿದೆ. ನಿಯಂತ್ರಣಗಳು ಇಷ್ಟೊಂದು ಬಿಗಿಯಾಗಿರುವಾಗ, ಕಣ್ಗಾವಲು ಇಷ್ಟು ಶಕ್ತಿಶಾಲಿಯಾಗಿರುವಾಗ, ಬ್ಯಾಂಕ್ ವಿಫಲತೆಗಳು ಅಥವಾ ಬ್ಯಾಂಕುಗಳು ದಿವಾಳಿಯಾಗುವುದು ಸಂಪೂರ್ಣವಾಗಿ ಇತಿಹಾಸದ ಪುಟಗಳನ್ನು ಸೇರುವ ಕಾಲಘಟ್ಟಕ್ಕೆ ನಾವು ಕಾಲಿಡುತ್ತಿದ್ದೇವೆಯಾ? ಇದೊಂದು ಬಹಳ ಆಸಕ್ತಿದಾಯಕ ಪ್ರಶ್ನೆ. ನಮ್ಮ ಹಣಕಾಸು ಭದ್ರತೆಯ ಭವಿಷ್ಯದ ಬಗ್ಗೆ ಇನ್ನಷ್ಟು ಅರಿಯುವ ಕುತೂಹಲವನ್ನು ಹುಟ್ಟುಹಾಕುವ ಈ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೆ ಸಿಗೋಣ.